ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತ್ಯೈ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನೇಭ್ಯೋಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಮೀನರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 29/6/2026 ಸೋಮವಾರ, ಹುಣ್ಣಿಮೆ ತಿಥಿ, ಮೂಲಾ ನಕ್ಷತ್ರ, ಶುಕ್ಲಯೋಗ ಹಾಗೂ ಬ್ರಹ್ಮಯೋಗಗಳ ಸಂಯೋಜನೆ ಇರುವಂಥ ಈ ದಿನದಲ್ಲಿ ಹುಣ್ಣಿಮೆ ತಿಥಿಯ ಪೂರ್ಣಚಂದ್ರನ ಅನುಗ್ರಹ, ಮೂಲಾ ನಕ್ಷತ್ರದ ಆಂತರಿಕ ಪರಿವರ್ತನೆಯ ಶಕ್ತಿ, ಶುಕ್ಲಯೋಗದ ಪ್ರಗತಿದಾಯಕ ಪ್ರಭಾವ ಹಾಗೂ ಬ್ರಹ್ಮಯೋಗದ ಜ್ಞಾನ ಮತ್ತು ಆಧ್ಯಾತ್ಮಿಕತೆಯ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ, ಆತ್ಮವಿಶ್ವಾಸ ಮತ್ತು ದೈವಿಕ ಅನುಭವಗಳನ್ನು ಹೆಚ್ಚಿಸಬಹುದು. ಇಂದು ನಿಮ್ಮ ಅಂತಃಪ್ರಜ್ಞೆ ವಿಶೇಷವಾಗಿ ಪ್ರಭಾವವನ್ನು ಬೀರುತ್ತದೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ ಮೀನ ರಾಶ್ಯಾಧಿಪತಿಯಾದಂಥ ಗುರು ಹಾಗೂ ಈ ದಿನದ ವಾರಾಧಿಪತಿಯಾದಂಥ ಚಂದ್ರ, ಈ ಗುರುವಿನ ಜ್ಞಾನಶಕ್ತಿ ಮತ್ತು ಪೂರ್ಣಚಂದ್ರನ ಮನೋಪ್ರಕಾಶ ಒಂದಾಗಿ ನಿಮ್ಮಲ್ಲಿ ಧಾರ್ಮಿಕ ಚಿಂತನೆ, ದಯಾಭಾವ ಹಾಗೂ ದೂರದೃಷ್ಟಿಯನ್ನು ಹೆಚ್ಚಿಸುತ್ತವೆ. ಆದ್ದರಿಂದ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗ್ತದೆ. ಹೊಸ ಜ್ಞಾನ ಮತ್ತು ಮಾರ್ಗದರ್ಶನ ದೊರೆಯುತ್ತದೆ. ಹಿರಿಯರು ಹಾಗೂ ಗುರುಗಳ ಆಶೀರ್ವಾದ ದೊರೆಯುತ್ತದೆ. ಮುಖ್ಯವಾದಂಥ ಸೂಚನೆ ಏನು? ಇಂದು ನಿಮ್ಮ ಒಳ ಧ್ವನಿಯನ್ನು ಆಲಿಸಿ ನಿರ್ಧಾರ ತೆಗೆದುಕೊಂಡರೆ ಉತ್ತಮ ಫಲ ದೊರೆಯುತ್ತದೆ. ಹುಣ್ಣಿಮೆ ತಿಥಿಯ ಪ್ರಭಾವ ಇರೋದರಿಂದ ಮನಸ್ಸಿಗೆ ಶಾಂತಿ ಮತ್ತು ಸಂತೋಷ ದೊರೆಯುತ್ತದೆ. ಪೂಜೆ, ಜಪ, ಧ್ಯಾನ ಮತ್ತು ಪಾರಾಯಣಕ್ಕೆ ಉತ್ತಮವಾದಂಥ ದಿನ ಇದಾಗಿರುತ್ತೆ. ಕುಟುಂಬದಲ್ಲಿ ಶುಭ ವಾತಾವರಣ ಇರ್ತದೆ. ಈ ದಿನ ಸತ್ಯನಾರಾಯಣ ಪೂಜೆ ಅಥವಾ ವಿಷ್ಣು ಆರಾಧನೆ ಮಾಡುವಂಥದ್ದು ಅತ್ಯಂತ ಶುಭಕರ. ದಾನ ಧರ್ಮ ಕಾರ್ಯಗಳಿಂದ ಪುಣ್ಯಫಲ ಹೆಚ್ಚಾಗುತ್ತದೆ. ಮೂಲಾ ನಕ್ಷತ್ರದ ಪ್ರಭಾವ ಇರೋದರಿಂದ ಹಳೆಯ ಸಮಸ್ಯೆಗಳ ಮೂಲ ಕಾರಣಗಳನ್ನು ಅರಿಯುವ ಅವಕಾಶ ದೊರೆಯುತ್ತದೆ. ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭಿಸಲು ಪ್ರೇರಣೆ ದೊರೆಯುತ್ತದೆ. ಆತ್ಮಾವಲೋಕನಕ್ಕೆ ಉತ್ತಮ ಸಮಯ ಇದಾಗಿರುತ್ತೆ. ಆದರೆ ಅತಿಯಾದ ಭಾವನಾತ್ಮಕತೆ ಅಥವಾ ಕಲ್ಪನೆಗಳಲ್ಲಿ ಮುಳುಗಬೇಡಿ. ಶುಕ್ಲಯೋಗದ ಪ್ರಭಾವ ಇರೋದರಿಂದ ಬೆಳವಣಿಗೆ ಮತ್ತು ಅಭಿವೃದ್ಧಿ ಹೆಚ್ಚಾಗ್ತದೆ. ಹೊಸ ಕಾರ್ಯಗಳಿಗೆ ಅನುಕೂಲ ಉಂಟಾಗ್ತದೆ. ಆರ್ಥಿಕ ಮತ್ತು ವೃತ್ತಿಪರ ಕ್ಷೇತ್ರಗಳಲ್ಲಿ ಮುನ್ನಡೆ ದೊರೆಯುತ್ತದೆ. ಬ್ರಹ್ಮಯೋಗದ ಪ್ರಭಾವ ಇರೋದರಿಂದ ಜ್ಞಾನ, ಅಧ್ಯಯನ ಮತ್ತು ಸಂಶೋಧನೆಗೆ ಅತ್ಯುತ್ತಮ ಯೋಗ ಇದಾಗಿರುತ್ತೆ. ಜ್ಯೋತಿಷ್ಯ, ವೇದಾಂತ ಮತ್ತು ಉಪನಿಷತ್ತುಗಳು ಮತ್ತು ತತ್ವಶಾಸ್ತ್ರದ ಅಧ್ಯಯನದಲ್ಲಿ ಯಶಸ್ಸು ದೊರೆಯುತ್ತದೆ. ಗ್ರಂಥ ರಚನೆ ಮತ್ತು ಬೋಧನಾ ಕಾರ್ಯಗಳಿಗೆ ವಿಶೇಷ ಅನುಕೂಲ ಉಂಟಾಗ್ತದೆ. ವಿಶೇಷ ಫಲವನ್ನು ನೋಡೋದಾದರೆ ಈ ಜ್ಯೋತಿಷ್ಯದಲ್ಲಿ ಸಂಶೋಧನೆ, ಆನ್ಲೈನ್ ತರಗತಿಗಳು, ಯೂಟ್ಯೂಬ್ ಕಾರ್ಯಕ್ರಮಗಳು, ವೇದಾಂತದ ಅಧ್ಯಯನ ಮತ್ತು ಆಧ್ಯಾತ್ಮಿಕ ಬರವಣಿಗೆಯಲ್ಲಿ ಗಮನಾರ್ಹ ಪ್ರಗತಿ ಕಾಣೋದಕ್ಕೆ ಸಾಧ್ಯವಾಗ್ತದೆ. ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ಮೇಲಧಿಕಾರಿಗಳಿಂದ ಗೌರವ ದೊರೆಯುತ್ತದೆ. ಹಾಗೂ ವಿಶೇಷವಾಗಿ ಶಿಕ್ಷಕರು, ಲೇಖಕರು, ಸಂಶೋಧಕರು, ಆಧ್ಯಾತ್ಮಿಕ ಮಾರ್ಗದರ್ಶಕರು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇರುವಂಥವರು, ಈ ವ್ಯಕ್ತಿಗಳಿಗೆಲ್ಲ ಅನುಕೂಲಕರ ದಿನ ಇದಾಗಿರುತ್ತೆ. ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯಾಪಾರದಲ್ಲಿ ಉತ್ತಮ ಲಾಭ ಉಂಟಾಗ್ತದೆ. ಹೊಸ ಸಂಪರ್ಕಗಳಿಂದ ಅನುಕೂಲ ಉಂಟಾಗ್ತದೆ. ಶಿಕ್ಷಣ, ಆಧ್ಯಾತ್ಮ, ಆರೋಗ್ಯ ಮತ್ತು ಸಲಹಾ ಕ್ಷೇತ್ರಗಳಲ್ಲಿ ಯಶಸ್ಸು ಪ್ರಾಪ್ತಿಯಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ದೀರ್ಘಕಾಲದ ಯೋಜನೆಗಳಿಗೆ ಅನುಕೂಲಕರವಾದಂಥ ಸಮಯ ಇದಾಗಿರುತ್ತೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದತೆ ಹೆಚ್ಚಾಗುತ್ತೆ. ಹಿರಿಯರ ಆಶೀರ್ವಾದ ದೊರೆಯುತ್ತದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ನೀವು ಸಾಕಷ್ಟು ವಿಶ್ರಾಂತಿಯನ್ನು ಪಡೆದುಕೊಳ್ಳಬೇಕು. ಹೆಚ್ಚಾಗಿ ನೀರನ್ನು ಸೇವನೆ ಮಾಡಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಯಾರು ಬೆಳಗಿನ ಸಮಯದಲ್ಲಿ ಧ್ಯಾನ, ಜಪ ಮತ್ತು ಪ್ರಾಣಾಯಾಮವನ್ನು ಮಾಡ್ತಾ ಇರ್ತೀರಿ, ಅವರಿಗೆಲ್ಲ ಹೆಚ್ಚಿನ ಲಾಭ ದೊರೆಯುತ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಪರಿಹಾರಕ್ಕಾಗಿ ಹನುಮಾನ್ ಚಾಲೀಸಾ ಮಂತ್ರವನ್ನು ಪಠನೆ ಮಾಡಿ. ಕೊನೆಗೊಂದು ಕಿವಿಮಾತು: ಹುಣ್ಣಿಮೆ ತಿಥಿಯ ಪೂರ್ಣಚಂದ್ರನ ಅನುಗ್ರಹ, ಮೂಲಾ ನಕ್ಷತ್ರದ ಪರಿವರ್ತನಾ ಶಕ್ತಿ, ಶುಕ್ಲಯೋಗದ ಪ್ರಗತಿದಾಯಕ ಪ್ರಭಾವ ಮತ್ತು ಬ್ರಹ್ಮಯೋಗದ ಜ್ಞಾನಾನುಗ್ರಹದಿಂದ ಇಂದು ಮೀನರಾಶಿಯವರಿಗೆ ಜ್ಞಾನವೃದ್ಧಿ, ಆಧ್ಯಾತ್ಮಿಕ ಉನ್ನತಿ, ಕಾರ್ಯಸಿದ್ಧಿ, ಆರ್ಥಿಕ ಅನುಕೂಲ ಮತ್ತು ಕುಟುಂಬದ ಸಂತೋಷ ದೊರೆಯುವ ಅತ್ಯಂತ ಶುಭ ದಿನ ಇದಾಗಿರುತ್ತೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.